ಇಲ್ಲೇ ನಮ್ಮ ಚೆರುಗ ದೋಸೆ ಕೊಟ್ಟೇನು, ಚಿಕ್ಕುಗೂ ದೋಸೆ ತಿನ್ನತ್ತಾಳ. ಈಕೆ ಬರೀ ಮಾ ಕುಡ್ಕೋತ ಕುಂತಾಳು. ತಗೋ ಅವರಪ್ಪಾಗ ಇಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡು ಹುಡುಗರಿಗೆ ತಿನ್ನಕ್ಕೆ ಮಾಡೈತಿ, ಇವ ತಿಂತಾನು ಹೆಚ್ಚ. ಆದ್ರೆ ಅವ್ನು ತಿನ್ಲಿಕ್ಕೆ ಅವು ಮುಗಿಯಂಗಿಲ್ಲ. ಇಲ್ಲೇ ಒಗ್ಗರಣೆ ಅನ್ನ ಆಮೇಲೆ ಶೇವ ಹಾಕೊಂಡು ತಿನ್ನತ್ತಾನು ಮಿಕ್ಸ. ಇಲ್ಲೇ ಚೆರುಗ ಇಂಥ ದೊಡ್ಡ ಟಿಕ್ಕಿ ಹಚ್ಚಾರಕ್ಕೆ. ಈಗ ನಾ ಏನೋ ಜಳಕ ಮಾಡಿಲ್ಲ, ಏನಿಲ್ಲ, ಇವ್ರದ ಮಾಡ್ಕೊತ ಕೂತೇನೆ. ಈಗ ಬೆಳಗ್ಗೆ ಅದು ಅವರಿಗೆ ನಾಷ್ಟ ಮಾಡಿಕೊಟ್ಟ ಇನ್ನು ನಾ ಜಳಕ ಮಾಡಕ್ಕೆ ಹೋತೇನೆ. ನಮ್ಮ ಚೆರುಂದು ಇನ್ನೂ ನಾಷ್ಟ ಆಗತೈತಿ. ನಾ ಜಳಕ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿನು. ಈಗ ನಂದು ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಇನ್ನು ನಾಷ್ಟ ಮಾಡಬೇಕು. ಇಲ್ಲೇ ನಮ್ಮ ಚಿಕ್ಕು ಟೇಬಲ್ ಮ್ಯಾಗ ಕೂತು ಸ್ಟಡಿ ಮಾಡತ್ತ. ಹಾಂ ಚಿಕ್ಕು, ಇಲ್ಲ ಕೂತಿ ಅವು ಬರ್ಯಾಕೆ ಬರ್ಬೇಕು. ನೋಡಲ್ದನು ಬರ್ಯಾಕೆ ಬರ್ಬೇಕು. ಅವು ಚಿಕ್ಕುಗಿಲ್ಲೇ ಕರ್ಸಿವ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಸತೈತಿ. ನೋಡ್ರಿ ಹಿಂಗೆ ಬರ್ಯಾತ. ಈಗ ಅಕ್ಷರ ಹೆಂಗಾಗತ್ತಾವ ಹೇಳ್ರಿ. ಇಲ್ಲಿ ಟೇಬಲ್ ಮ್ಯಾಗ ಕೂತ, ಈ ಟೇಬಲ್ ಮ್ಯಾಗ ಕೂತು ಬರ್ಯಾತ. ಅವ್ರ ಚೆರಿ, ಅವ್ರ ತಂಗಿ ಚೆರಿ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿ ಇಲ್ಲಿ ಬಂದು ಕೂತಾಳೆ. ಆಯ್ಕೆ ಒದ್ರಾತಾಳೆ ಇಲ್ಲಿ ಕೂತು. ಏನ್ಲೇ ಚೆರು ಸೈಕಲ್ ನೋಡ್ರಿ. ಚೆರುಗಿನ್ನ ಪ್ಯಾಡಲಿಂಗ್ ಮಾಡಕ್ಕೆ ಬರ್ವಾತು ಸೈಕಲ. ಇಲ್ಲೇ ಚಪ್ಪಲ್ ತಂದಿಟ್ಟು ಕೆಳಗಿಳಿದ್ರೆ ಚಪ್ಪಲ್ ಹಾಕೋತಾಳೆ ಆಕಿ. ಇಲ್ಲಿ ಕೂತ ಇನ್ನು ನಾಷ್ಟ ಮುಗಿಯತಿಲ್ಲ ಆಕೆ. ಇನ್ಕ ತಕ್ಕನ ಜಳಕಕ್ಕದು ಹೋದಾಗ ಅವ್ರ ಅಕ್ಕಾಗ ಡಿಸ್ಟರ್ಬ್ ಮಾಡಿ ಬಂದ್ಲು. ಆಕೆ ಬೇದ ಕಳ್ಸನ ಇಲ್ಲಿ ಬಂದು ಕೂತಾಳೆ ಈಗ ತಿನ್ಕೋತ. ಅದಿಲ್ಲ ಬೌಲು ಬಾಯ್ ಮಾಡು. ಇಲ್ಲೇ ನಮ್ಮ ಚೆರು ಚಿಕ್ಕು ಇಬ್ಬರು ಸೈಕಲ್ ಆಡತ್ತಾರು. ನಮ್ಮ ಚೆರಿಗೆ ಪೆಡಲಿಂಗ್ ಮಾಡಕ್ಕೆ ಬರ್ವಾತು. ನಮ್ಮ ಚಿಕ್ಕು ಕಲಿಸ್ಕೊಡತ್ತಾಳ. ಆಕೆ ಆರಾಮ್ಸೆ ಕೂತ್ ಬಿಡತ್ತಾಳ ಅದ್ರೊಳಗೆ. ಆಕೆ ತುಳಿಯೋದು ಬೇಡಾಗೈತಿ, ಆರಾಮ್ ಕೊಂಡೋದ್ಬೇಕಾಗೈತಿ ಆಕೆ. ನೋಡ್ರಿ ಸುಮ್ಮ ಕಾಲಿಡಕ್ಕೆ ಆಕೆ. ಪ್ರೆಸ್ ಮಾಡೋಕ್ಕಿಲ್ಲ ಆಕೆ, ಪ್ಯಾಡ್ಲಿಂಗ್ ಮಾಡೋಕ್ಕಿಲ್ಲ ಆಕೆ, ತ್ರಾಸ ತೊಗೋಕಿಲ್ಲ ಆಕೆ. ಆರಾಮ್ ಕೂತ್ ಬಿಡಕ್ಕೆ. ಫ್ಲೋರೆಲ್ಲ ಕ್ಲೀನ್ ಮಾಡಿ ಕುಕ್ಕರ್ ಇಟ್ಟೇನೀಗ. ಫುಲ್ಲೆಲ್ಲ ಮಾಪಿಂಗ್ ಮಾಡೇನು. ಆಮೇಲೆ ಇಲ್ಲೇ ಮಷಿನ್ಗೆ ಮ್ಯಾಟ್ಗಳೆಲ್ಲ ಹಾಕೇನು ವಾಶ್ ಮಾಡೋಕೆ. ಇಲ್ಲೇ ನಮ್ಮ ಚಿಕ್ಕು ಚೆರಿ ಏನು ಮಾಡತ್ತಾರೆ ತೋರಿಸ್ತೇನೆ ಬೇರೆ. ಫುಲ್ ಇದು ಎಲ್ಲ ಮಾಪಿಂಗ್ ಮಾಡ್ಯಾನ. ಕಡ್ಲಿ ತಿನ್ಕೋತ ಕೂತಿರೋರು. ಅವ್ರ ಪಪ್ಪ ಕಡ್ಲಿ ತಂದು ಕೊಟ್ಟಿದ್ದ. ಇಲ್ಲಿ ನಮ್ಮ ಚೆರಿ ನೋಡ್ರಿ ನೀರಾಟ, ಬರೀ ನೀರಾಟ. ಮತ್ತು ಸುಂಬಳ ಕಳಿಯೋದು ಇಲ್ಲೆಲ್ಲ ಹೆಂಗೆ ಚೆಲ್ಲಾರ ನೋಡ್ರಿ. ಈಗ ನಾನು ನೋಡಂದ್ರೆ ಅಂಚಿ ಒಳಗೆ ಓಡಿ ಬರೋದು, ಅದನ್ನು ಬಿಡೋದು ಮಾಡ್ತಾಳು. ಇಲ್ಲಾಂದ್ರೆ ನೀರಾಟ ಆಡ್ಕೋತ ಕಾರ್ಬಾರ್ ಮಾಡ್ಕೋತ ಕೂತ್ಬಿಡ್ತಾಳೆ. ಈಗ ಆಲ್ರೆಡಿ ಟೈಮ್ ನೋಡ್ರಿ 11:54 ಆಯಿತು. ನಾ ಇನ್ನೂ ರೊಟ್ಟಿ ಮಾಡ್ಬೇಕು. ಈಗ ರೊಟ್ಟಿನ 12:30ಗೆ ಮಾಡ್ತೇನೆ. ಯಾಕಂದ್ರೆ ಚಿಕ್ಕು ಚೆರಿ ಮನ್ಯಾಗ ಅದಾರಲ್ಲ, ಹಾಗಾಗಿ ಬಿಸಿ ರೊಟ್ಟಿ ಮಧ್ಯಾಹ್ನ ಮುಟ್ಗಿ ಮಾಡಿಕೊಟ್ರೆ ತಿಂತಾರೋ. ಹಾಗಾಗಿ ಚೆರಿ ನೋಡ್ರಿ ಆಳಾತಾಳ. ಆಕಿಗೇನು ನೀರು ಕಸದ ಇಟ್ಟಿನಿ ಈಗ, ಅದಕ್ಕೆ ಆಳಾತಾಳ ಆಕಿ. ಫುಲ್ ನೀರಾಟ ಆಡತ್ತಾಳ ಇಂಥ ತಂಪಿನ್ಯಾಗ. ಮತ್ತು ನೆಗಡಿ ಕಡಿಮೆ ಆಗೋತದ. ಎಷ್ಟು ಔಷಧ ಹಾಕಿರು, ಎಷ್ಟು ಗುಳಿಗೆ ಕೊಟ್ಟರು ಸುಮಾರು. ಇಲ್ಲೇ ಪಲ್ಯಕ್ಕೆ ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡ್ಯಾನ ನೋಡು. ಹೀರೆಕಾಯಿ ಎಣ್ಗಾಯಿ ಮಾಡ್ಯಾನ ನೋಡ್ರಿ. ಆಮೇಲೆ ಪಲ್ಯ ಕುದಿಯಾತಿತ್ತು. ಅಟ್ರೊಳಗೆ ಸಿಲಿಂಡರ್ ಒಂದು ಖಾಲಿ ಆಯಿತು ನೋಡ್ರಿ. ರೈಸ್ ಎಲ್ಲ ಸಿಡಿತು. ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕಿದು. ಒಣಗಿದ ಮ್ಯಾಗ ಕ್ಲೀನ್ ಆಗೋಲ್ಲ ಅದು. ಹಸಿ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೋಬೇಕಿದು. ನಮ್ಮ ಚಿಕ್ಕುನ ರೊಟ್ಟಿ ಬ್ಯಾಡ ಅಂದ್ಲು. ಹಾಗಾಗಿ ಬಿಸಿ ಮಮ್ಮ ತುಪ್ಪ ಮತ್ತು ಉಪ್ಪಿನಕಾಯಿ ಹಚ್ಚನಿಕಿಗೂ. ಚೆರುಗು ತಿನ್ನಿಸ್ತೇನೀಗ, ಚಿಕ್ಕುಗೂ ಕೊಟ್ಟೇನೀಗ. ಚಿಕ್ಕುನು ಟಿ ವಿ ನೋಡ್ಕೊತ ತಿನ್ನಕ್ಕೆ ಹೋಗ್ಯಾಳು. ಇಲ್ಲೇ ಚೆರು ಮೊಬೈಲ್ ನೋಡಾತ. ಬಾ ಚೆರು, ಸರಿ ನೆಟ್ಟಕೊಂಡು ಈ ಕಡೆ ತಿರಕ್. ಏಯ್ ಟರ್ನಾಗ್ ಸರಿ.
ಈಗ ನಮ್ಮ ಚೆರುಗ ಕೆಮ್ಮ ನೆಗಡಿ ಬಂದಿದ್ಲ, ಹಾಗಾಗಿ ಅದಕ್ಕೆ ಒಂದು ರೆಮಿಡಿ ಮಾಡ್ತೀವಿ ನಾವು. ಏನಂದ್ರೆ ಇವ ಮೆಣಸಿನ್ಕಾಳು ತೊಗೊಳ್ಳೋದು, ಇದ್ರ ಮ್ಯಾಗ ಈ ಥರ ಇಟ್ಕೊಳ್ಳೋದು. ಈ ಥರ ಒಂದು 3-4 ಆದ್ರೆ ಸಾಕು. ಅಕ್ಕೆ ಸರಿಯಾಗಿ ತೊಗೊಳಂಗಿಲ್ಲ, ಅದಕ್ಕೆ ನಾ ಇಟ್ಕೊಳ್ಳತ್ತೇನೆ. ತಗೊಂಡ ಈಗ ಗ್ಯಾಸ್ ಹಚ್ಕೊಳ್ಳೋದು. ಗ್ಯಾಸ್ ಹಚ್ಕೋತಂತಾರ್ರಿ. ಈಗ ಗ್ಯಾಸ್ ಹಚ್ಕೊಂಡ ಈ ಥರ ಇಟ್ಕೋಬೇಕಿದು, ಸುಟ್ಕೋಬೇಕಿದು. ಈ ಥರ ಇಟ್ಕೊಂಡು ಸಿಡಿತಾವು. ಈ ಥರ ಉರಿ ಆಗ್ತೈತೆ. ಅದಕ್ಕೆ ಈ ಥರ ಹೊಗೆ ಬರ್ತೈತಲ್ಲ, ಇದನ್ನು ಮಕ್ಕಳಿಗೆ ಕೊಡಬೇಕು. ಆವಾಗ ನೆಗಡಿ ಕೆಮ್ಮ ಇರ್ತೈತಲ್ಲ, ಅದು ಕಡಿಮೆ ಆಗ್ತೈತಿ. ಈ ಥರ ಹೊಗೆ ಬರ್ತೈತೆ. ನಾವು ಕೇಳಬಿತ್ತು. ಸರಿ ಸರಿ. ಇವಾಗಿಲ್ಲೇ ರೊಟ್ಟಿ ಮಾಡಾಕ್ತೇವೆ. ಇಟ್ಟೇನು ರೊಟ್ಟಿ ಚಿಗಿಟಕ್ಕೆ ಹಾಕ್ಕೊಂಡೇನು. ನಮ್ಮ ಚೆರುನು ಊಟ ಮಾಡಿ ಬೆಡ್ ಶೇರಾಳಕ್ಕೆ. ಈಗ ಮಕ್ಕಳು ಟೈಮ್ ಆಗೈತಿ. ಇಲ್ಲಿ ನಮ್ಮ ಚೀಕು ಟಿ ವಿ ನೋಡ್ಕೊತ ಕೂತಾಳು. ಟೈಮ್ ಅಟ್ಟಾಗ ತೋರಿಸ್ತಾನೆ ಬರ್ರಿ. ಟೈಮ 1:13 ಆಗೈತಿ. ಚೀಕು ಚೆರಿ ಇಬ್ಬರು ಬಿಸಿ ರೈಸ ಮತ್ತು ತುಪ್ಪ ಉಪ್ಪಿನಕಾಯಿ ತಿಂದರು. ಇವಾಗ ನಾ ಬಿಸಿ ರೊಟ್ಟಿ ಮಾಡಿ ಈಗ ಬರ್ತಾನೆ ಚಿನ್ನೆ 2 ಗಂಟೆಗೆ. ಅದಕ್ಕಾಗಿ ಬಿಸಿ ರೊಟ್ಟಿ ಮಾಡಿ ಒಂದು 4 ರೊಟ್ಟಿ ಮಾಡ್ತೇನೆ. ಯಾಕಂದ್ರೆ ಚೀಕು ಚೆರಿನೂ ತಿನ್ನಂಗಿಲ್ಲ ಈಗ, ಹಾಗಾಗಿ ನಾನು ಪೂರ್ತಿ ಕಟ್ಟ ಮಾಡ್ತೇನೆ. ಈಗ ಇಲ್ಲೇ ಕಸ ತಂದು ಹಾಕಿನಿ. ಈಗ ಚಿನ್ಯಾಗಳು ಇಲ್ಲಿ ಕಸ ಒಗ್ದರು. ಅವರು ಗೋಡೌನ್ಗಳೆಲ್ಲ ಕ್ಲೀನ್ ಮಾಡ್ಯಾರ ಅನಿಸ್ತೈತಿ ಎರಡು. ಅದಕ್ಕಾಗಿ ಅವರು ಕಸ ಒಗ್ದಿದ್ರಲ್ಲಿ. ಆಮೇಲೆ ನಾನು ಡಸ್ಟ್ಬಿನ್ನಾಗಿನ ಕಸ ತಂದು ಒಗ್ದೇನಲ್ಲಿ. ಅದನ್ನೀಗ ಸಂಜಿಕೆ ಉರಿ ಹಚ್ಚಬೇಕು. ಈಗ ಹಚ್ಚಿದ್ರೆ ಬಿಸ್ಲಾಗ ನಾನು ಇಲ್ಲೋದಾಗ್ತೈತಿ ಉರಿ ನೋಡ್ಕೊತ. ಹಾಗಾಗಿ ಸಂಜೆಗೆ ಸ್ವಲ್ಪ ತಂಪ ಬೀಸ್ತರ್ತೈತಿ, ಅವಾಗ ಹಚ್ತೇನೆ ನಾನು. ಇಲ್ಲೇ ಚಿನ್ನ ಏನು ಮಾಡತ್ತಾನೋ ಅಂಥೇಳಿ ನೋಡಕ್ಕೆ ಬಂದೇನು. ಕಸ್ಟಮರ್ ಅದಾರು, ಕಸ್ಟಮರಿಗೆ ಕೊಡಾತ. ನಾವು ಇಲ್ಲೇ ಏನೇನೋ ಕೆಲಸ ಮಾಡಿ ಇಟ್ಟಾರ ಇಲ್ಲಿ ಗ್ರಾಮದಾಗ. ಇಲ್ಲೇನೇನೋ ಸಾಮಾನು ಇಟ್ಟಾರು, ಅದಕ್ಕೆ ಇಲ್ಲಿ ಚೇರ್ ಹಿಂಗೆ ಇಟ್ಟಾರ. ಧೂಳು ಎಟ್ಟು ಹಾರೈತೆ ನೋಡ್ರಿ ಅದ್ರ ಮ್ಯಾಗೆಲ್ಲ. ಹೊರಗೆ ಇಟ್ಟಾರ ಇವತ್ತು ಬೆಳಗ್ಗೆ ವರ್ಷ ನೋಡ್ರಿ. ಎಷ್ಟು ಧೂಳು ಹಾರೈತೆ ಬೆಳಗ್ಗೆಯಿಂದ. ಎಷ್ಟು ಧೂಳು ಹಾರಾತೈತಿ ಅದ್ರ ಮ್ಯಾಗ ನೋಡ್ರಿ. ಕ್ಯಾಮ್ರಾ ಹತ್ತಾತಿಲ್ಲ, ಆಫ್ ಮಾಡಿ ಆನ್ ಮಾಡೋಣ ಲೈಟ್. ಇಲ್ಲೇ ಯಾಕೋ ಲೈಟ್ ಹತ್ತೇ ಇಲ್ಲ. ಅದು ಇಲ್ಲಿ ನೋಡ್ರಿ, ಅದು ವೈಫೈದು. ಚಿನ್ನೇನ ಕರ್ಕೊಂಬಂದಿನಿ. ಅವಿಲ್ಲಿ ಕತ್ಲಾಗ ಕಾಣುವಲ್ಲ. ಲೈಟ್ ಹಚ್ಕೊತ ಬಂದು ಮೊದಲು ಫಸ್ಟ್ ಅವ್ರ ಮಕ್ಕಳನ್ನ ಭೇಟಿಯಾಗಿ ಆಮೇಲೆ ಕೈ ಹ್ಯಾಂಡ್ ವಾಶ್ ಮಾಡ್ಕೊತಾನೆ. ನಮ್ಮ ಚಿಕ್ಕನ ಬಸ್ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಏಟಕ್ಕೆ ಬರ್ತೈತೆ ಅಂಥೇಳಿ ನೋಡಕ್ಕೆ ಹೋಗಿದ್ದು ನಾನು. ಯಾಕಂದ್ರೆ ನಾಳೆ ಆಕಿನ ರೆಡಿ ಮಾಡಿ ಕಳಿಸ್ಬೇಕು. ಅವ್ರು ಸ್ಕೂಲ್ ಬಸ್ ತಗೋ ಕಳ್ಸತ್ ಹೇಳ್ಯಾರ. ಅದಕ್ಕೆ ಇವತ್ತು ಊಟಕ್ಕೆ ಹೀರೆಕಾಯಿ ಪಲ್ಯ, ರೊಟ್ಟಿ, ಅನ್ನ. ಈಗ ಪಲ್ಯಲ್ಲಿ ಹೀರೆಕಾಯಿ ಪಲ್ಯ ಐತಿ, ಆದ್ರೆ ಅವ್ನು ಯಾವ ಥರ ಅದನ್ನು ಪಲ್ಯ ಹಚ್ಕೋತಾನೋ ತೋರಿಸ್ತಾನೆ ಬರ್ರಿ. ಅದೇನು ಬಗ್ಗೆ ಇವತ್ತು ನೋಡ್ರಲ್ಲಿ ನೋಡಲ್ಲಿ ಗ್ರೇವಿ ಅಟ್ಟ. ಮತ್ತು ಅವ್ನಿಗೆ ಇಷ್ಟ ಅಂಥೇಳಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಬೇಕು. ಹೀರೆಕಾಯಿ ಹೀರೆಕಾಯಿ ಪಲ್ಯ ಮಾಡ್ದಂಗೆ ನೋಡಿ, ಎಲ್ಲ ಗ್ರೇವಿನೇ ಐತಿ. ಆದರೂ ಈ ಥರ ಪಲ್ಯ ಹಾಕ್ದ ಬರೀ ಗ್ರೇವಿ ಅಟ್ಟ ಮಾಡಿ ಕೊಡೋದು. ಆಮೇಲೆ ಡೈಲಿ ಬದ್ನಿಕಾಯಿ ಮಾಡ್ರು ಹಿಂಗೆ, ಹೀರೆಕಾಯಿ ಮಾಡ್ರು ಹಿಂಗೆ, ಯಾವ ಪಲ್ಯ ಮಾಡ್ರು ಹಿಂಗೆ. ಅಲ್ಲಿ ನೋಡ್ರಿ ಹೆಂಗಿಟ್ಟದ ಹೆಂಗಿಟ್ಟ.
ಈಗ ಮತ್ತು ಅವ್ರ ಮಕ್ಕಳ ಕಡೆ ಹೋಗ್ತಾನೋ ಯಾಕೋ ಮತ್ತೆ ಈ ಕಡೆ ಜಗ್ಗಾತಾನ. ಅಲ್ಲೇ ಹೋಗ್ಕೊಂಡು ನಾವು ಇಲ್ಲಿ ಬರಾಕತ್ತೀವಿ. ಅದಕ್ಕೆ ಶೇಂಗಾ ಹುರಿದದ್ದಿಲ್ಲ, ಅವು ಹುರಿದದ್ದು ಶೇಂಗಾ ಇಲ್ಲ, ಅವು ಹಸಿವದಾವು. ಅಲ್ಲ ಹುರಿದದ್ದಿಲ್ಲ ಅವು ಶೇಂಗಾ, ಹಸಿ ಶೇಂಗಾ ಅದ ನೋಡು. ಇಲ್ಲೇ ನಮ್ಮ ಚರು ಮಕ್ಕೊಂಡಾಳು, ನಾನು ಇಲ್ಲೇ ಹಚ್ಕೊಂಡು ಕೂತೆ. ನಂಗೆ ಇಲ್ಲೇ ನಮ್ಮ ಚಿಕ್ಕು ಮೊಬೈಲ್ ನೋಡ್ಕೊತಕಿನೂ ಹಚ್ಕೊಂಡು ಮಕ್ಕೊಂಡಾಳು. ನಾನು ಇಲ್ಲೇ ವಿಡಿಯೋ ಎಡಿಟ್ ಮಾಡ್ಕೋತ ಹಿಂಗೆ ಕೂತೇನು ಸುಮ್ಮನೆ ಬೆಡ್ ಮ್ಯಾಗ. ತಂಪ ಐತಿ, ಕಾಲೆಲ್ಲ ಜುನಾಡ್ಸತ್ತಾವು. ಅದಕ್ಕಾಗಿ ಇಲ್ಲೇ ಚರಿ ಮಕ್ಕೊಂಡ್ಲಂದ್ರೆ ಒಂದು ರೂಲ್ಸ್ ಐತಿ, ಏನಂದ್ರೆ ಆಕಿನ ಬಾಜೂಕ ಯಾರೇ ಬೆಚ್ಚಗಿರ್ಬೇಕು ಹಿಂಗೆ, ಇಲ್ಲಾಂದ್ರೆ ಆಕೆ ಎದ್ದ ಬಿಡ್ತಾಳೆ. ಆಕಿನ ಬಾಜುಕ್ಕೆ ಯಾರೇ ಇದ್ರೆ ಅಂದ್ರೆ ಅಟ್ಟ ಮಕ್ಕೋತಾಳೆ, ಆಕಿಲ್ಲಾಂದ್ರೆ ಹೇಳಂಗೆ ಮಕ್ಕೊಳಂಗೆ ಇಲ್ಲಕ್ಕೆ ಒಬ್ಬಕ್ಕೆ ಎದ್ಲಂದ್ರೆ. ಅದಕ್ಕಾಗಿ ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸೇ ಬಾಯ್ ಚಿಕ್ಕು.